ಈ ಕ್ರೈಮ್ ಕತೆ ಕರ್ನಾಟಕದಲ್ಲಿ ನಡೆದಿದೆ, ಅಂದರೆ ಮಡಿಕೇರಿಯಲ್ಲಿ ನಡೆದಿದೆ. ಮಡಿಕೇರಿ ಮತ್ತು ಗೋವಾಕ್ಕೆ ಸಂಬಂಧಪಟ್ಟಂಗೆ ಈ ಕತೆ ಇದೆ. ಇದು ಆಗಿದ್ದು ಗೋವಾದಲ್ಲಿ. ಬಟ್ ಇವರ ಫ್ಯಾಮಿಲಿ, ಕೊಲೆಯಾದ ಹುಡುಗಿ ಎಲ್ಲ ಮಡಿಕೇರಿಯವರು. ಮಡಿಕೇರಿಯಲ್ಲಿ ಹಂಸಾ ಎನ್ನುವರು ಸಪಿ ಎಂಬ ಹುಡುಗಿಯನ್ನು ಕೆಲಸಕ್ಕಿಟ್ಟುಕೊಂಡಿದ್ದರು, ಮನೆ ಕೆಲಸಕ್ಕಿಟ್ಕೊಂಡಿದ್ರು. ಆಗ ಅಂದರೆ 2006ರಲ್ಲಿ ಆ ಹುಡುಗಿಗೆ 13 ವರ್ಷ. ನಿಜವಾಗಿ 13 ವರ್ಷ ಹುಡುಗಿಯನ್ನು ಕೆಲಸಕ್ಕೆ ಇಟ್ಕೊಳ್ಳುವಾಗಿಲ್ಲ, ಅದು ಬಾಲಾಪರಾಧ ಆಗುತ್ತೆ. ಆದರೆ ಅವರ ಮನೆಯವರ ಬಡತನನು ಕಂಡು ಇವರು ಅದನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ. ಹಾಗೆ ಕೆಲಸಕ್ಕೆ ಇದ್ದ ಹುಡುಗಿಯನ್ನು ಹಂಸಾ ಮತ್ತು ಅವರ ಫ್ಯಾಮಿಲಿ ಗೋವಾಕ್ಕೆ ಹೋಗಿದ್ದಾರೆ. ಗೋವಾಕ್ಕೆ ಅವರ ಫ್ಯಾಮಿಲಿನ ಕೆಲಸದ ನಿಮಿತ್ತ ಹೋಗಿದ್ದಾರೆ. ಜೊತೆಗೆ ಈ ಹುಡುಗಿಯನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ. 1 ವರ್ಷ ಆದಮೇಲೆ ಹುಡುಗಿ ಕಾಣೆಯಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರು? ಸಪಿ ಅವರ ಮನೆಯವರು. ಅಥವಾ ಇವರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಯಾರು? ಹಂಸಾ ಮನೆಯವರು. ಹುಡುಗಿ ಕಾಣೆಯಾದ ಬಗ್ಗೆ ಕೇರಳದಲ್ಲಿ ಅಂದರೆ ಕಾಸರಗೋಡಲ್ಲಿ ಈ ಪ್ರಕರಣ ದಾಖಲಾಗುತ್ತೆ. 2008ರಲ್ಲಿ ಆ ಹುಡುಗಿಯ ತಲೆಬುರುಡೆ ಸಿಗುತ್ತೆ. ಅದನ್ನು ಕಾಸರಗೋಡು ಕೋರ್ಟಲ್ಲಿ ಇಟ್ಟಿರ್ತಾರೆ. ಅಂದರೆ ಸಾಕ್ಷಿ, ನಂತರ ವಿಚಾರಣೆ ಇದನ್ನೆಲ್ಲ ನಡೆಯುವ ಸಮಯದಲ್ಲಿ ಅಲ್ಲಿ ಇಟ್ಟಿರ್ತಾರೆ. ವಿಧಿವಿಜ್ಞಾನ ಪ್ರಯೋಗಾಲಯದ ಮೂಲಕ ಇದು ಕೊಲೆ ಅಂತ ಸಾಬೀತಾಗುತ್ತೆ. ಕೊಲೆ ಅಂತ ಸಾಬೀತು ಇತ್ತೀಚೆಗೆ ಆಗಿದೆ. ಹಾಗಾಗಿ ಆ ತಲೆಬುರುಡೆಯನ್ನು, ಸಪಿಯ ತಲೆಬುರುಡೆಯನ್ನು ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗಿದೆ. ಹಾಗಾಗಿ 18 ವರ್ಷಗಳ ನಂತರ ಈ ಪ್ರಕರಣದಲ್ಲಿ ಅಂತ್ಯ ಸಂಸ್ಕಾರ ಆಗಿದೆ. ಇದೊಂದು ವಿಚಿತ್ರ ಪ್ರಕರಣ ಅಂತ ಹೇಳಬಹುದು. ಇದುವರೆಗೆ 18 ವರ್ಷಗಳ ನಂತರ ಅಂತ್ಯ ಸಂಸ್ಕಾರ ಆದ ಪ್ರಕರಣಗಳಿಲ್ಲ. ಸಪಿಯವರ ಕುಟುಂಬದವರು ಈಗ ಅವರ ಸಂಪ್ರದಾಯದಂತೆ ಮಸೀದಿಯಲ್ಲಿ ದಫನ ಕಾರ್ಯ ಮಾಡಿದ್ದಾರೆ. ಅಂತೂ ಇದು ಕೊನೆಗೆ ಕೊಲೆ ಅಂತ ಪ್ರೂವ್ ಆಗಿದೆ. ಹೇಗೆ ಆಯಿತಂದರೆ, ಗೋವಾದಲ್ಲಿ ಕರೆದುಕೊಂಡು ಹೋದ ಹಂಸಾ ಅವರ ಫ್ಯಾಮಿಲಿ ಅಲ್ಲಿ ಏನಾಯ್ತಂದರೆ ಈ ಬಿಸಿ ಅನ್ನ, ಅಂದರೆ ಬಿಸಿ ಅನ್ನದ ಜೊತೆ ನೀರಿರುತ್ತಲ್ಲ, ಅದು ಮೈ ಮೇಲೆ ಬಿದ್ದಿದೆ. ಸುಟ್ಟ ಗಾಯಗಳಾಗಿದೆ. ಮಗುವನ್ನು ಆಸ್ಪತ್ರೆಗೆ ಸೇರಿಸಿದರೆ ಬಾಲಕಾರ್ಮಿಕ ಇದು ಕಾಯ್ದೆ ಪ್ರಕಾರ ಶಿಕ್ಷೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಗುವನ್ನು ಆಸ್ಪತ್ರೆ ಸೇರಿಸುವ ಬದಲು ಅವರೇ ಸಾಯಿಸಿದ್ದಾರೆ. ಹಾಗಾಗಿ ಈ ಪ್ರಕರಣ ಕೊಲೆ ಅಂತ ಸಾಬೀತಾಗಿದೆ. ಈಗ ಸಪಿಯವಳನ್ನು ಅಂತ್ಯ ಸಂಸ್ಕಾರ ಅವರ ಮಸೀದಿಯ ರೀತಿ ರಿವಾಜು ಮೂಲಕ ಮಾಡಲಾಗಿದೆ. ಇದು ಮಡಿಕೇರಿ ಮತ್ತು ಗೋವಾಕ್ಕೆ ಸಂಬಂಧಪಟ್ಟಂಥ ಒಂದು ಕೊಲೆ ಕೇಸು. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.